ವೆಬ್ಸೈಟ್ನಲ್ಲಿ ಕುಕೀಸ್ ಅಂದರೆ ಏನು, ಕುಕೀಸನ್ನು ಯಾವ ರೀತಿ ಬ್ಲಾಕ್ ಮಾಡಿ ಇಡಬಹುದು ಅನ್ನೋದ್ರ ಬಗ್ಗೆ ಇಂದಿನ ವಿಡಿಯೋ. ನಾವು ವೆಬ್ಸೈಟನ್ನು ತೆರೆದಾಗ ಸ್ಕ್ರೀನ್ ಮೇಲೆ ಪಾಪಪ್ ಸಂದೇಶವು ಕುಕೀಸ್ ಬ್ಲಾಕ್ಡ್ ಎಂದು ತೋರಿಸೋದು ನಾವು ಆಗಾಗ ಗಮನಿಸ್ತೇವೆ. ಮಾತ್ರವಲ್ಲ, ಅದರ ಪಕ್ಕದಲ್ಲಿ ಅಕ್ಸೆಪ್ಟ್ ಕುಕೀಸ್ ಬಟನ್ ಸಹ ಕಾಣಿಸುತ್ತೆ. ಈ ಬಟನನ್ನು ಕ್ಲಿಕ್ ಮಾಡದೆ ಮುಂದಿನ ಪುಟ ತೆರೆಯೋದು ಇಲ್ಲ. ಕುಕೀಸ್ ಕಾರಣದಿಂದಾಗಿ ವೆಬ್ಸೈಟ್ನ ವೇಗವು ನಿಧಾನವಾಗುತ್ತೆ. ಈ ಸಮಸ್ಯೆಗಳನ್ನ ಪರಿಹರಿಸಲು ಕುಕೀಸನ್ನು ನಾವೇ ಡಿಸೇಬಲ್ ಮಾಡಿ ಇಟ್ಕೋಬಹುದು. ಅದು ಯಾವ ರೀತಿಯಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಬೈಮೋಡ್ ಶಾಪಿಂಗ್ ಆ್ಯಪ್. ಬೈಮೋಡ್ ಇ ಶಾಪಿಂಗ್ ಅಪ್ಲಿಕೇಶನ್ ಈಸ್ ಒನ್ ಆಫ್ ದ ಆನ್ಲೈನ್ ಶಾಪಿಂಗ್ ಆ್ಯಪ್. ಕುಕೀಸನ್ನು ಡಿಸೇಬಲ್ ಮಾಡುವ ವಿಡಿಯೋವನ್ನು ನೋಡುವ ಮೊದಲು ಕುಕೀಸ್ನಿಂದ ಏನೇನು ಉಪಯೋಗಗಳಿವೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ, ನಿಮ್ಮ ಲಾಗಿನ್ ವಿವರಗಳನ್ನು ಶೇಖರಿಸಿಡುತ್ತೆ. ಪದೇ ಪದೇ ಭೇಟಿ ನೀಡುವ ಸೈಟ್ಗಳಿಗೆ ನಿಮ್ಮ ಲಾಗಿನ್ ರುಜುವಾತುಗಳನ್ನು ನೆನಪಿಟ್ಟುಕೊಳ್ಳಲು ವೆಬ್ಸೈಟ್ಗೆ ಇದು ಉಪಯುಕ್ತವಾಗಿರುತ್ತೆ. ಆದ್ದರಿಂದ ನೀವು ಪ್ರತಿ ಬಾರಿ ಭೇಟಿ ನೀಡಿದಾಗ ಸೈನ್ ಇನ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಎರಡನೇದಾಗಿ, ನಿಮ್ಮ ಶಾಪಿಂಗ್ ಕಾರ್ಟನ್ನು ಶೇಖರಿಸಿಡುತ್ತೆ. ನಿಮ್ಮ ಶಾಪಿಂಗ್ ಕಾರ್ಟ್ನಲ್ಲಿ ನೀವು ಇರಿಸಿರುವ ವಸ್ತುಗಳ ಮಾಹಿತಿಗಳನ್ನು ಶೇಖರಿಸಿ ಕುಕೀಸ್ ಸೈಟ್ಗಳಿಗೆ ಸಹಾಯ ಮಾಡುತ್ತೆ. ಆ ರೀತಿಯಲ್ಲಿ ನೀವು ಉಳಿಸಿದ ಐಟಮ್ಗಳನ್ನು ಕಳೆದುಕೊಳ್ಳದೆಯೇ ನೀವು ಸೈಟ್ ಬ್ರೌಸ್ ಮಾಡುವುದನ್ನು ಮುಂದುವರಿಸಬಹುದು ಅಥವಾ ಇನ್ನೊಂದು ಸೈಟ್ಗೆ ಹೋಗಬಹುದು. ಮೂರನೇದಾಗಿ, ನೆನಪಿಡುವ ಪ್ರಾಶಸ್ತ್ಯಗಳು. ಭಾಷೆ ಅಥವಾ ಕರೆನ್ಸಿ ಪ್ರಾಶಸ್ತ್ಯಗಳಂತಹ ವೆಬ್ಸೈಟ್ನ ಸೆಟ್ಟಿಂಗ್ಗಳನ್ನು ನೀವು ಬದಲಾಯಿಸಿದರೆ ನಿಮ್ಮ ಮುಂದಿನ ಸೈಟ್ ಭೇಟಿಗಾಗಿ ಈ ಆದ್ಯತೆಗಳನ್ನು ನೆನಪಿಟ್ಟುಕೊಳ್ಳಲು ವೆಬ್ಸೈಟ್ ಕುಕೀಸ್ ಬಳಸುತ್ತೆ. ನಾಲ್ಕನೇದಾಗಿ, ಸುಧಾರಿತ ಸೈಟ್ ಕಾರ್ಯಕ್ಷಮತೆ. ವೆಬ್ಸೈಟ್ಗಳು ಡಾಟಾವನ್ನು ಸಂಗ್ರಹಿಸಲು ಕುಕೀಸ್ ಬಳಸುತ್ತೆ. ಸೈಟನ್ನು ವೇಗವಾಗಿ ಲೋಡ್ ಮಾಡಲು ಅನುಮತಿಸುತ್ತೆ. ವೆಬ್ಸೈಟ್ಗಳನ್ನು ತಮ್ಮ ಸೈಟ್ಗಳನ್ನು ಸುಧಾರಿಸಲು ಮತ್ತು ಅವುಗಳನ್ನು ಹೆಚ್ಚು ಬಳಕೆದಾರ ಸ್ನೇಹಿಯಾಗಿ ಮಾಡಲು ವಿಶ್ಲೇಷಣೆಗಳನ್ನು ಬಳಸುತ್ತದೆ. ಐದನೇದಾಗಿ, ಬಹುವಸ್ತುಗಳ ಉಪಯುಕ್ತತೆ. ಒಂದಕ್ಕಿಂತ ಅಧಿಕ ವಸ್ತುಗಳ ಸೆಷನ್ಗಳನ್ನು ನಿರ್ವಹಿಸಲು ಕುಕೀಸ್ ನಿಮಗೆ ಸಹಾಯ ಮಾಡುತ್ತೆ. ಉದಾಹರಣೆಗೆ, ನೀವು ನಿಮ್ಮ ಫೋನ್ನಲ್ಲಿ ಚಲನಚಿತ್ರವನ್ನು ಸ್ಟ್ರೀಮಿಂಗ್ ಮಾಡಲು ಪ್ರಾರಂಭಿಸಿ ಮತ್ತು ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಅದನ್ನು ವೀಕ್ಷಿಸುವುದನ್ನು ಮುಂದುವರಿಸಲು ಕುಕೀಸ್ ಸಹಕರಿಸುತ್ತದೆ. ಕುಕೀಸ್ನ ಹಲವಾರು ಉಪಯೋಗಗಳ ಹೊರತಾಗಿಯೂ ಅವುಗಳಿಂದ ಉಂಟಾಗಲಿರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ. ಮೊದಲನೇದಾಗಿ, ಡಾಟಾ ಗೌಪ್ಯತೆ. ನಿಮ್ಮ ಡಿಜಿಟಲ್ ಹೆಜ್ಜೆ ಗುರುತನ್ನು ಟ್ರ್ಯಾಕ್ ಮಾಡಲು ಮತ್ತು ನಿಮ್ಮ ವಿವರವಾದ ವೈಯಕ್ತಿಕ ಪ್ರೊಫೈಲನ್ನು ರಚಿಸಲು ಮೂರನೇ ವ್ಯಕ್ತಿಗಳು ಕುಕೀಸ್ ಬಳಸುತ್ತೆ. ನಿಮ್ಮ ಸ್ಪಷ್ಟ ಒಪ್ಪಿಗೆ ಇಲ್ಲದೆ ನಿಮ್ಮ ಡಾಟಾವನ್ನು ಹಂಚಿಕೊಳ್ಳುವ ವೆಬ್ಸೈಟ್ಗಳು ನಿಮ್ಮ ಗೌಪ್ಯತೆಗೆ ಧಕ್ಕೆ ತರುತ್ತೆ. ಎರಡನೇದಾಗಿ, ಸೆಷನ್ ಥೆಫ್ಟ್. ಸಕ್ರಿಯ ಸೆಷನ್ಗಳನ್ನು ಹೈಜಾಕ್ ಮಾಡಲು ಹ್ಯಾಕರ್ಗಳು ಕುಕೀಸ್ ಬಳಸ್ಕೊಳ್ಬೋದು. ಉದಾಹರಣೆಗೆ, ನೀವು ಆನ್ಲೈನ್ನಲ್ಲಿ ನಿಮ್ಮ ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿದಾಗ, ನೀವು ಸಾರ್ವಜನಿಕ ವೈಫೈ ನೆಟ್ವರ್ಕ್ನಲ್ಲಿದ್ದರೆ ಅಥವಾ ಅಸುರಕ್ಷಿತ ವೆಬ್ಸೈಟ್ ಬ್ರೌಸ್ ಮಾಡ್ತಿದ್ರೆ ನಿಮ್ಮ ಡಾಟಾ ಗೌಪ್ಯತೆಗೆ ಅಪಾಯವಾಗಲಿದೆ. ಮೂರನೇದಾಗಿ, ಸೈಬರ್ ಭದ್ರತಾ ಕಾಳಜಿಗಳು. ಕುಕೀಸ್ ಸಾಮಾನ್ಯವಾಗಿ ಸುರಕ್ಷಿತವಾಗಿರುತ್ತವೆ, ಆದರೆ ದಾಳಿಕೋರರು ನಿಮ್ಮ ಸೂಕ್ಷ್ಮ ಡಾಟಾವನ್ನು ಪ್ರವೇಶಿಸಲು ಅವುಗಳನ್ನು ಬಳಸ್ಕೊಳ್ಬಹುದು. ನಾಲ್ಕನೇದಾಗಿ, ನಿಧಾನಗತಿಯ ಕಾರ್ಯಕ್ಷಮತೆ. ನಿಮ್ಮ ಬ್ರೌಸರ್ ಹಲವಾರು ಕುಕೀಸ್ನೊಡನೆ ಅಸ್ತವ್ಯಸ್ತಗೊಂಡಾಗ ಅದು ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ವೆಬ್ಸೈಟ್ಗಳು ಹೆಚ್ಚು ನಿಧಾನವಾಗಿ ಲೋಡ್ ಆಗುವಂತೆ ಮಾಡುತ್ತದೆ. ಕುಕೀಸ್ ಯಾವ ರೀತಿಯಲ್ಲಿ ನಾವೇ ಡಿಸೇಬಲ್ ಮಾಡಬಹುದು ಎಂಬುದನ್ನು ಈ ವಿಡಿಯೋನಲ್ಲಿ ವೀಕ್ಷಿಸಿ. ಮೊದಲನೇದಾಗಿ, ನೀವು ಯಾವ ಬ್ರೌಸರ್ನ ಉಪಯೋಗಿಸ್ತಿದ್ದೀರೋ ಆ ಬ್ರೌಸರ್ನ ಕ್ಲಿಕ್ ಮಾಡಿಬಿಟ್ಟು ವೆಬ್ಸೈಟನ್ನು ಓಪನ್ ಮಾಡಿ. ನಾನು ಕ್ರೋಮ್ ಬ್ರೌಸರ್ ಉಪಯೋಗಿಸ್ತಾ ಇದ್ದೇನೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೇನೆ. ನಂತರ ಮೇಲ್ಗಡೆ ಇರುವ ಈ 3 ಬಟನ್ಸನ್ನು ಕ್ಲಿಕ್ ಮಾಡಬೇಕು. ಆವಾಗ ಒಂದು ಡ್ರಾಪ್ ಡೌನ್ ಮೆನು ಓಪನ್ ಆಗುತ್ತೆ. ಈ ಒಂದು ಡ್ರಾಪ್ ಡೌನ್ ಮೆನುನಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಇಂಟರ್ಫೇಸ್ ತೋರಿಸುತ್ತೆ. ಇದನ್ನು ಸ್ವಲ್ಪ ಮೇಲಕ್ಕೆ ಸ್ಕ್ರೋಲ್ ಮಾಡಿದ್ರೆ ಸೈಟ್ ಸೆಟ್ಟಿಂಗ್ಸ್ ಅಂತ ಇಲ್ಲಿ ಆಪ್ಷನ್ ಬರುತ್ತೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇದರಲ್ಲೂ ಸ್ವಲ್ಪ ಆಪ್ಷನ್ಸ್ ಬರುತ್ತೆ. ಎಲ್ಲ ಆಪ್ಷನ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ. ಅದಕ್ಕೆ ಬದಲಾಗಿ ಕುಕೀಸ್ ಯಾವ ರೀತಿಯಲ್ಲಿ ಡಿಸೇಬಲ್ ಮಾಡಬಹುದು ಅದನ್ನು ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ ಮೇಲಕ್ಕೆ ಈ ರೀತಿಯಲ್ಲಿ ಸ್ಕ್ರೋಲ್ ಮಾಡಿ ಕಂಟೆಂಟ್ ಅಂತ ತೋರಿಸುತ್ತೆ. ಅದರ ಕೆಳಗಡೆ ಥರ್ಡ್ ಪಾರ್ಟಿ ಕುಕೀಸ್ ಅಂತ ತೋರಿಸುತ್ತೆ. ಇವಾಗ ಇಲ್ಲಿ ನೋಡಿ, ಆಲ್ರೆಡಿ ನಾನು ಬ್ಲಾಕ್ ಮಾಡಿ ಇಟ್ಟಿರೋದ್ರಿಂದ ಥರ್ಡ್ ಪಾರ್ಟಿ ಕುಕೀಸ್ ಆರ್ ಬ್ಲಾಕ್ಡ್ ಅಂತ ತೋರಿಸ್ತಾ ಇದೆ. ಇವಾಗ ಇದರ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಯಾವ ರೀತಿಯಲ್ಲಿದೆ ಅಂತ. 3 ಆಪ್ಷನ್ಸ್ ಬರುತ್ತೆ. ಕುಕೀಸ್ ಓಪನ್ ಮಾಡಿ ಬಿಡಬೇಕಂದ್ರೆ ಇಲ್ಲಿ ಎಲ್ಲೋ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇವಾಗ ನೋಡಿ, ಎಲ್ಲೋ ಥರ್ಡ್ ಪಾರ್ಟಿ ಕುಕೀಸ್ ಓಪನ್ ಆಗಿರೋದ್ರಿಂದ ಕುಕೀಸ್ ಪದೇ ಪದೇ ನಮಗೆ ಅಲ್ಲಿ ಸ್ಕ್ರೀನ್ನಲ್ಲಿ ತೋರಿಸ್ತಾ ಇರುತ್ತೆ. ಆ ರೀತಿಯಲ್ಲಿ ತೋರಿಸಬಾರ್ದು ಅಂತ ಇದ್ದರೆ ಬ್ಲಾಕ್ ಥರ್ಡ್ ಪಾರ್ಟಿ ಕುಕೀಸ್ ಅಂತ ಇದೆ. ಇದರ ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೇಕು. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಂಗೆ ಥರ್ಡ್ ಪಾರ್ಟಿ ಕುಕೀಸ್ ಬ್ಲಾಕಿಗೆ ಹೋಗುತ್ತೆ ಮತ್ತು ನಂತರ ಅದು ಕುಕೀಸ್ ಬರೋದಿಲ್ಲ.
ಈ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇವಾಗ ಕುಕೀಸ್ ಬ್ಲಾಕ್ ಆಗಿ ಇರುತ್ತೆ. ಇಲ್ಲಿ ಸೇವ್ ಆಪ್ಷನ್ಸ್ ಅಂತೆಲ್ಲ ಏನು ಬರೋದಿಲ್ಲ, ನೀವು ಡೈರೆಕ್ಟಾಗಿ ಬ್ಯಾಕ್ ಬಟನ್ ಕ್ಲಿಕ್ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈ ರೀತಿಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಉಪಯೋಗಿಸ್ಬಿಟ್ಟು ನಾವು ಕುಕೀಸನ್ನು ಬ್ಲಾಕ್ ಮಾಡಿ ಇಟ್ಕೋಬಹುದು.